ನಮಸ್ಕಾರ. ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಿದೆ. ಆ ಸಿನಿಮಾದ ಹೆಸರು ಕುಲದಲ್ಲಿ ಕೀಳ್ಯಾವುದು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸತ್ಯ ಹರಿಶ್ಚಂದ್ರ. ಈ ಚಿತ್ರದಲ್ಲಿ ಈ ಒಂದು ಪದ ಇತ್ತು ಅಥವಾ ಈ ಒಂದು ಲೈನ್ ಇತ್ತು, ಕುಲದಲ್ಲಿ ಕೀಳ್ಯಾವುದು ಅನ್ನೋಂಥ ಹಾಡು. ಅದೇ ಹಾಡಿನ ಸಾಲು ಈಗ ಸಿನಿಮಾದ ಟೈಟಲ್ ಆಗಿರುವಂಥದ್ದು. ಅದು ಕನ್ನಡದ ಸಿನಿಮಾದಲ್ಲಿ ರಾಮ್ ನಾರಾಯಣ್ ಈ ಚಿತ್ರದ ನಿರ್ದೇಶಕರು. ಹಾಗೆಯೇ ಯೋಗರಾಜ್ ಭಟ್ ಅವರ ನಿರ್ಮಾಣ ಸಂಸ್ಥೆ ಈ ಒಂದು ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಿರುವಂಥದ್ದು. ಇದರ ನಿರ್ಮಾಪಕರು ಬೇರೆ ಇದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿ ಒಂದು ಹಾಡಿದೆ, ಟೈಟಲ್ ಟ್ರ್ಯಾಕ್ ಇದು. ಇದನ್ನು ಯೋಗರಾಜ್ ಭಟ್ರು ಬರೀಬೇಕಾಗಿತ್ತು, ಆದರೆ ಅವರು ಮನದ ಕಡಲು ಚಿತ್ರದ ಚಿತ್ರೀಕರಣದ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಈ ಒಂದು ಹಾಡನ್ನು ಬರೀಲಿಕ್ಕೆ ಆಗಲಿಲ್ಲ. ಆದರೆ ಬೇರೆ ಬೇರೆ ಹಾಡುಗಳನ್ನು ಜಯಂತ್ ಕಾಯ್ಕಿಣಿಯವರು ಸೇರಿ ಮತ್ತು ಯೋಗರಾಜ್ ಭಟ್ರು ಸೇರಿ ಈ ಒಂದು ಚಿತ್ರಕ್ಕೆ ಹಾಡು ಬರೆದಿದ್ದಾರೆ. ಆದರೆ ಟೈಟಲ್ ಟ್ರ್ಯಾಕ್ ಅಂತ ಬಂದಾಗ ರಾಮ್ ನಾರಾಯಣ್ ಇದ್ದಾರೆ, ಅದೇ ಲಿರಿಕ್ ರೈಟರು ಹಾಗೆಯೇ ಸಿನಿಮಾದ ನಿರ್ದೇಶಕರು. ಈ ಒಂದು ಚಿತ್ರಕ್ಕೆ ಟೈಟಲ್ ಟ್ರ್ಯಾಕ್ ಬರೆದಿರುವಂಥದ್ದು ಮನೋಮೂರ್ತಿಯವರು ಸಂಗೀತ ಕೊಟ್ಟಿರುವಂಥದ್ದು. ಮನೋಮೂರ್ತಿಯವರ ಸಂಗೀತದಲ್ಲಿ ಚೇತನ್ ಸೋಸ್ಕಾ ಅವರ ಗಾಯನದಲ್ಲಿ ಒಂದು ಅದ್ಭುತವಾದ ಟೈಟಲ್ ಟ್ರ್ಯಾಕ್ ಬಂದಿರುವಂಥದ್ದು. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಯೋಗರಾಜ್ ಭಟ್ರು ಈ ಒಂದು ಟೈಟಲ್ ಟ್ರ್ಯಾಕಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಇವರು ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿರುವಂಥದ್ದು. ಹಾಗೆಯೇ ಚಿತ್ರದ ನಾಯಕ ನಟ ಮಡೆನೂರ್ ಮನು, ಸೊ ಅವರ ಒಂದು ಮೊದಲ ಚಿತ್ರ, ಒಬ್ಬ ನಾಯಕ ನಟರಾಗಿ. ಹಾಗೆಯೇ ಮೌನ ಗುಡ್ಡೆಮನೆ ಅವರು ಕೂಡ ಈ ಚಿತ್ರದ ನಾಯಕಿ. ಸೋನೆಲ್ ಮಂತೋರೋ ಅವರು ಕೂಡ ಈ ಸಿನಿಮಾದಲ್ಲಿ ಇರುವಂಥದ್ದು. ಹೀಗೆ ಒಂದಷ್ಟು ಸ್ಟಾರ್ ಕಾಸ್ಟ್, ಗೊತ್ತಿರುವಂಥ ಸ್ಟಾರ್ ಕಾಸ್ಟ್. ಹಾಗೆಯೇ ಸಿನಿಮಾದ ನಿರ್ದೇಶಕರು ರಾಮ್ ನಾರಾಯಣ್ ಅವರು ಒಳ್ಳೆಯ ಸಿನಿಮಾಗಳನ್ನು ತೆಗೆದಿರುವಂಥದ್ದು. ಇವರ ಒಂದು ಕಲ್ಪನೆ, ಹಾಗೆಯೇ ಯೋಗರಾಜ್ ಭಟ್ರ ಕತೆ, ಇವರ ಒಂದು ನಿರ್ದೇಶನ, ಹಾಗೆಯೇ ಚಿತ್ರಕಥೆ, ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಈ ಸಿನಿಮಾ ರಿಲೀಸ್ಗೆ ರೆಡಿ ಇರುವಂಥದ್ದು. ಅದೇ ಮೇ 23ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದಕ್ಕೂ ಮುಂಚೆ ಬಂದಂಥ ಈ ಒಂದು ಟೈಟಲ್ ಟ್ರ್ಯಾಕ್ ಈಗ ಹೆಚ್ಚು ಗಮನ ಸೆಳೀತಾ ಇದೆ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ಹೇಳೋದಿದೆ. ಏನಪ್ಪ ಅಂತಂದರೆ, ಈ ಒಂದು ಟೈಟಲ್ ಟ್ರ್ಯಾಕ್ನ ವಿಡಿಯೋದಲ್ಲಿ ಮೇಕಿಂಗ್ ವಿಡಿಯೋ ಕೂಡ ಇರುವಂಥದ್ದು ತುಂಬ ವಿಶೇಷವಾಗಿ ಗಮನ ಸೆಳೆಯುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.